ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್, ದಕ್ಷಿಣ ಕನ್ನಡ ಜಿಲ್ಲಾ ಪುತ್ತೂರು ವರದಿಗ. ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಭಾರಿ ಮಳೆಯಾದ ಸಂದರ್ಭದಲ್ಲಿ ಮಾತ್ರ ರಜೆ ಘೋಷಿಸಲಾಗುತ್ತದೆ. ಆದರೆ ಸುಳ್ಯ ತಾಲೂಕಿನ ದುಗಲಡ್ಕದ ಸರ್ಕಾರಿ ಶಾಲೆಗೆ ಮಳೆ ಇಲ್ಲದಿದ್ದರೂ ಕೂಡ ರಜೆ ಘೋಷಿಸಲಾಗಿದೆ. ಯಾಕೆ ಈ ಶಾಲೆಗೆ ರಜೆ ಘೋಷಿಸಲಾಗಿತ್ತು ಮತ್ತು ಈ ಪರಿಸರದಲ್ಲಿ ಇರುವಂಥ ಸಮಸ್ಯೆ ಏನು ಎನ್ನುವಂತಹ ಒಂದು ಮಾಹಿತಿಯನ್ನು ನೀಡುವ ಮೊದಲು ನೀವು ನಮ್ಮ ನ್ಯೂಸ್ 18 ಫೇಸ್ಬುಕ್ ಖಾತೆ, ನಮ್ಮ ನ್ಯೂಸ್ 18 ಯೂಟ್ಯೂಬ್ ಖಾತೆ ಮತ್ತು ನಮ್ಮ ನ್ಯೂಸ್ 18 ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ ಅನ್ನುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಭಾರಿ ಮಳೆಯಾದ ಸಂದರ್ಭದಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗುತ್ತದೆ. ಆದರೆ ಸುಳ್ಯ ತಾಲೂಕಿನ ದುಗಲಡ್ಕದ ಸರ್ಕಾರಿ ಶಾಲೆಗೆ ಮಾತ್ರ ಮಳೆ ಇಲ್ಲದಿದ್ದರೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಈ ಭಾಗದಲ್ಲಿ ಕಳೆದ ಒಂದು ವಾರದಿಂದ ಕಾಡಾನೆಗಳ ಹಾವಳಿ ನಿರಂತರವಾಗಿ ಇರುವ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆ ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಣಯಕ್ಕೆ ಬಂದಿದೆ. ದುಗಲಡ್ಕ ಪರಿಸರದಲ್ಲಿ ಈ ಕಾಡಾನೆಗಳು ಕೇವಲ ಕಾಡಿನಂಚಿನಲ್ಲಿ ಮಾತ್ರ ಅಲ್ಲದೆ ಕಾಡಿನ ಅಂಚನ್ನು ಭೇದಿಸಿ ಕೃಷಿ ಭೂಮಿಯತ್ತ ಬರ್ತಾ ಇದೆ. ಮತ್ತು ಅಲ್ಲದೆ ಕೃಷಿ ಭೂಮಿ ಅಲ್ಲದೆ ಪಕ್ಕದಲ್ಲಿರುವಂಥ ಜನವಸತಿ ಪ್ರದೇಶಗಳಿಗೆ ಕೂಡ ಈ ಒಂದು ಆನೆಗಳು ಭೇಟಿ ನೀಡಿ ಜನರಲ್ಲಿ ಪ್ರಾಣ ಭಯವನ್ನು ಮೂಡಿಸ್ತಾ ಇದೆ. ದುಗಲಡ್ಕದ ಬಹುತೇಕ ಎಲ್ಲ ಕೃಷಿ ಭೂಮಿಗೆ ಕಾಡಾನೆಗಳು ನಾಶ ಮಾಡಿದ್ದು ಹಲವು ನೂರಾರು ಅಡಿಕೆ ಮರಗಳು, ಬಾಳೆ ಗಿಡಗಳು ಮತ್ತು ತೆಂಗಿನ ಗಿಡಗಳು ಕಾಡಾನೆಗಳಿಂದಾಗಿ ನಾಶವಾಗಿದೆ. ಸುಮಾರು 6 ಆನೆಗಳಿರುವಂತಹ ಒಂದು ಹಿಂಡು ನಿರಂತರವಾಗಿ ಈ ಭಾಗದಲ್ಲಿ ಸಂಚರಿಸಿ ಕೃಷಿ ಭೂಮಿಯನ್ನೇ ಟಾರ್ಗೆಟ್ ಮಾಡಿ ಕೃಷಿ ಭೂಮಿಯಲ್ಲಿರುವಂತಹ ಕೃಷಿ ತೋಟದಲ್ಲಿರುವಂತಹ ಅದಕ್ಕೆ ಬೇಕಾದಂತಹ ಆಹಾರವನ್ನು ತಿನ್ನುವಂತಹ ಒಂದು ಪ್ರಕ್ರಿಯೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಅಲ್ಲದೆ ಈ ಆನೆಗಳು ಇದೀಗ ದುಗಲಡ್ಕದ ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಸಂಚರಿಸಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಹಿತದೃಷ್ಟಿಯ ಕಾರಣಕ್ಕಾಗಿ ಶಾಲೆಗೆ ರಜೆಯನ್ನು ಕೂಡ ಘೋಷಿಸಲಾಗಿದೆ. ಮಾಹಿತಿ ಪ್ರಕಾರ ಕಳೆದ 30 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮುಂದುವರಿಸಿಕೊಂಡು ಬರ್ತಾ ಇದೆ. ಅದರಲ್ಲೂ ಕಳೆದ 2 ವರ್ಷಗಳಿಂದ ಕಾಡಾನೆಗಳ ಹಾವಳಿ ವಿಪರೀತ ಮಟ್ಟದಲ್ಲಿ ಹೆಚ್ಚಾಗಿದೆ. ಅದರಲ್ಲೂ ಸುಮಾರು 60ಕ್ಕೂ ಮಿಕ್ಕಿದ ಕಾಡಾನೆಗಳು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಡಿನಲ್ಲಿ ಇದೆ ಎನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಇಲಾಖೆಯ ಮೂಲಗಳು ತಿಳಿಸಿರುವಂಥದ್ದು. ಮುಖ್ಯವಾಗಿ ಈ ಕಾಡಾನೆಗಳು ಕೇರಳದ ಮಂಡೆಗೋಲ್ನಿಂದ ನಮ್ಮ ಜಿಲ್ಲೆಯನ್ನು ಪ್ರವೇಶಿಸಿ ಆ ಮೂಲಕ ಜಿಲ್ಲೆಯ ಅಲ್ಲಿ ಇರುವಂತಹ ಪ್ರಮುಖ ಮೀಸಲ ಅರಣ್ಯದ ಮೂಲಕ ಸಂಚರಿಸಿ ಈ ಕಾಡಾನೆಗಳು ಚಿಕ್ಕಮಗಳೂರು ತನಕ ಸಂಚರಿಸಿ ಅಲ್ಲಿಂದ ಮತ್ತೆ ಅದೇ ದಾರಿಯಲ್ಲಿ ಮತ್ತೆ ಮಂಡೆಗೋಲ್ ಮೂಲಕ ಕೇರಳ ಅರಣ್ಯವನ್ನು ಸಂಪರ್ಕಿಸುವ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಈ ಕಾರಣಕ್ಕಾಗಿ ಮಂಡೆಗೋಲು ಪರಿಸರದಲ್ಲಿ ಆನೆ ಕಾರಿಡಾರ್ ನಿರ್ಮಿಸಬೇಕು, ಅಲ್ಲದೆ ಸೋಲಾರ್ ಬೇಲಿಗಳನ್ನು ನಿರ್ಮಿಸಿ ಅಲ್ಲಿ ಆನೆಗಳು ಜಿಲ್ಲೆಯನ್ನು ದಾಟದಂಥ ಒಂದು ಪ್ರಕ್ರಿಯೆಯನ್ನು ನಡೆಸಬೇಕು ಎನ್ನುವಂಥ ಒಂದು ಒತ್ತಾಯವನ್ನು ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ನಿರಂತರವಾಗಿ ಸರ್ಕಾರವನ್ನು ಮತ್ತು ಅರಣ್ಯ ಇಲಾಖೆಯನ್ನು ಮನವಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ಈ ಒಂದು ಮನವಿಗೆ ಇಲಾಖೆ ಸ್ಪಂದಿಸಿದ್ದರೂ ಕೂಡ ಕೆಲವು ಸಮಸ್ಯೆಯಿಂದಾಗಿ, ತಾಂತ್ರಿಕ ಸಮಸ್ಯೆಯಿಂದಾಗಿ ಈ ಒಂದು ಆನೆಗಳು ಪ್ರವೇಶಿಸುವನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಾಗಿಲ್ಲ. ಕಳೆದ ಹಲವು ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ಆನೆ ಮತ್ತು ಮನುಷ್ಯನ ಮಧ್ಯೆ ಇರುವಂತಹ ಸಂಘರ್ಷವನ್ನು ತಡೆಗಟ್ಟಬೇಕು ಎನ್ನುವಂತಹ ಮನವಿಯನ್ನು ಈ ಭಾಗದ ಜನ ನಿರಂತರವಾಗಿ ಇಲಾಖೆಗೆ ಮಾಡ್ತಾ ಬರ್ತಿದ್ದಾರೆ. ಆದರೆ ಕೆಲವು ಸಮಸ್ಯೆಗಳ ಹಿನ್ನೆಲೆಯಿಂದಾಗಿ ಆನೆಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಇಲಾಖೆಯಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಸುಳ್ಯದ ನಗರ ವ್ಯಾಪ್ತಿಯಲ್ಲಿದೆ ಇದು ಕೊಯ್ಕುಡಿ ಶಾಲೆ. ಇಲ್ಲಿ ಮಕ್ಕಳೊಂದು 70 ಮಕ್ಕಳಿದ್ದಾರೆ. ಈ ದುಗ್ಗಲಡ್ಕದಿಂದ ಇಲ್ಲಿ ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ನಮ್ಮ ಹಿಂದುಗಡೆ ನೋಡಿದ ಅರಣ್ಯ, ಆ ಸೈಡಿನಿಂದ ಎಲ್ಲ ಆನೆಗಳು ಇಲ್ಲಿ ಬಂದು ಸೇರ್ತದೆ. ಮಕ್ಕಳ ಒಂದು ಜೀವ ರಕ್ಷಣೆಗಾಗಿ ಇವತ್ತು STMC ಹಾಗೂ ಶಿಕ್ಷಕ ವೃಂದದವರು ಸೇರಿಕೊಂಡು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಉತ್ತಮವಾಗಿ ಶಾಲೆಗೆ ರಜೆಯನ್ನೇ ಕೊಟ್ಟಿದ್ದಾರೆ. ಸುಮಾರು 1 ವಾರಗಳಿಂದ ಆನೆಗಳ ಹಿಂಡು ನಮ್ಮ ಈ ಭಾಗಕ್ಕೆ ದಾಳಿ ಮಾಡ್ತಾ ಇವೆ. ಸಾಧಾರಣವಾಗಿ ಈಗ ನೀವು ಕಾಣ್ತಿರೋ ಒಂದು ಕೊಯ್ಕುಳಿ ಶಾಲೆಯ ಆವರಣ.
ಈ ಭಾಗಕ್ಕೆ ಈಗ ದಾಳಿ ಮಾಡಿದೆ ಅಂತ ಇಲ್ಲಿ ಕೇಳಿತ್ತು. ಹಾಗೆ ಬಹಳಷ್ಟು ಬೆಳೆ ನಷ್ಟ ಆಗಿದೆ. ನಮ್ಮ ತೋಟಕ್ಕೆ ಸಾಧಾರಣ 1 ಎಕರೆಯಷ್ಟು ಬಂದು ಬಾಳೆ ಗಿಡಗಳನ್ನು ನಾಶಪಡಿಸಿದೆ. ಕಾಡಾನೆಗಳು ಇಲ್ಲಿ ಶಾಲೆಗೆ ಸುತ್ತಮುತ್ತಲು ಬಂದು ಭಾಳ ದಾಳಿ ಮಾಡಿದವು ಅಂತ ಮುಖ್ಯೋಪಾಧ್ಯಾಯರು ನಮಗೆ ತಿಳಿಸಿದರು. ಪೂರ್ವ ಸಿದ್ಧತೆ ಕ್ರಮವಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ STMC ಅವರು ಅನುಮತಿ ಪಡೆದು ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ, ಅಂದರೆ ಮಕ್ಕಳ ಹಿತದೃಷ್ಟಿಯಿಂದ. ನಂತರದಲ್ಲಿ ನಮಗೆ ಇಲಾಖೆ ಪರ್ಮಿಷನ್ ಕೊಟ್ವಿ. ಈಗ ಅವರು ಈ ವಿಷಯ ತಿಳಿಸಿದ ಮೇಲೆ ನಾವು ಕೂಡಲೇ ಇಲ್ಲಿ ಬರಬೇಕಾಯಿತು. ಈಗಾಗಲೇ ಮಾಹಿತಿ ತೆಗೆದುಕೊಂಡಿದ್ದೇನೆ ನಾನು. ಇಲ್ಲಿ ಸುತ್ತಮುತ್ತಲು ಕಾಡು ಇದೆ. ಫಾರೆಸ್ಟ್ನವರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಯಾಕಂದರೆ ಇಲ್ಲಿ ಅರಣ್ಯ ಇಲಾಖೆಯವರು ಗಮನ ಹರಿಸದೇ ಇದ್ರೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ಬೋದು. ಆನೆಗಳನ್ನು ನಿಯಂತ್ರಣದಲ್ಲಿ ಇಡಬೇಕು ಮತ್ತು ಆನೆಗಳು ಬರುವಂತಹ ಒಂದು ಸೂಚನೆಯನ್ನು ಗ್ರಾಮಸ್ಥರಿಗೆ ತಕ್ಷಣವೇ ನೀಡಬೇಕು ಎನ್ನುವ ಉದ್ದೇಶದಿಂದ ಇತ್ತೀಚೆಗೆ ಜಿಲ್ಲೆಗೆ ಆನೆ ಕಾರ್ಯಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.